ನಾನು ಕೊಡಗು ಜಿಲ್ಲಾ ಖಾಸಗಿ ಬಸ್ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಹಾಗೂ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೊಡಗಿನಲ್ಲಿ ಈ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾರೆ ಈಗಿನ ನಮ್ಮ ಜನಪ್ರಿಯ ಶಾಸಕರು ಏನ್ ಹೇಳ್ತಾರೆ ಮತ್ತೆ ಅವ್ರದ್ದು ಹಿಂಬಾಲಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳ ಹಿಂದ್ಗಡೆ ರಸ್ತೆಗಳು ಈ ರೀತಿ ಇತ್ತು, ಅದನ್ನ ಈಗ ನಾವ್ ಇದ್ ಮಾಡ್ತಿಲ್ಲ ಅಂತ. ಆದ್ರೆ ನಿಜವಾಗಿ ಹೇಳ್ತಾ ಇರೋದು, ಇದನ್ನ ನೈಸ್ ರಸ್ತೆ ಮಾಡ್ತೀನಿ, ಸಿಂಗಾಪುರ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಿಂಗಾಪುರನು ಕಾಣ್ತಾ ಇಲ್ಲ, ಏನು ಇಲ್ಲ. ನಮಗೆ ನೈಸ್ ರಸ್ತೆ ಬೇಡ ಸರ್. ನಾವ್ ಹೇಳ್ತಾರೆ ಅಟ್ಲೀಸ್ಟ್ ನಮ್ದು ಪ್ರತಿ ದಿವಸ ರಸ್ತೆ ನಾವು ನೆಟ್ಟಗೆ ಹೋಗುವಂತ ಒಂದು ರಸ್ತೆಯನ್ನ ಮಾಡ್ಕೊಳ್ಳಿ. ಇಂತ ಹದಗೆಟ್ಟ ರಸ್ತೆನ ನಾವು ಕೊಡಗಿನಲ್ಲಿ ಯಾವ, ನನಗೆ ಈಗ 38 ವರ್ಷ, ಈ ಸಮಯದಲ್ಲಿ ನಾನು ಇಲ್ಲಿ ಗಂಟೆ ಕೊಡಗಿನಲ್ಲಿ ಇಂಥ ಪರಿಸ್ಥಿತಿಯನ್ನ ನೋಡಿರ್ಲಿಲ್ಲ. ವಿಶೇಷವಾಗಿ ನೀವು ಈಗ ನೋಡ್ಬೋದು, ಈ ರಸ್ತೆಯಲ್ಲಿ ಕಡಗದಿಂದ ಚೈನಾಡೆ ಗಂಟ ರಸ್ತೆಯನ್ನ ಮಾಡಿದ್ದಾರೆ. ಮಾಡಿ 3 ತಿಂಗಳು ಆಗ್ಲಿಲ್ಲ. ಮಧ್ಯದಲ್ಲಿ ಪುನಃ ಗುಂಡಿಗಳಾಗ್ತಾ ಇದೆ. ಮತ್ತೆ ಇಲ್ಲಿ ನಾವು ಈಗ ಕತ್ತಾವಿಂದ 4 ಗಂಟೆ ಹೋಗ್ಬೇಕು ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ರಸ್ತೆ ಇದ್ರೆ ನಮ್ಗೆ 20 ನಿಮಿಷ ಸಾಕು. ಈಗ 40 ನಿಮಿಷಗಳ ಸಮಯ ಬೇಕು. ನಾವು ಈ ಸಮಯ ಅನಾರೋಗ್ಯಕರ ಚರ್ಚೆಯಿಂದ ನಾವ್ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಹಿಂದೆ ಮುಂದೆ ಬಸ್ಗಳ ಜೊತೆ ಬರೋದ್ರಿಂದ ಜಗಳ ಸಮೇತ ಆಗ್ತಿದೆ. ಈ ಮಳೆಗಾಲದಲ್ಲಿ ನಮ್ಮ ಬಸ್ಸಿಗಾಗುವಂತ 5,600 ರೂಪಾಯಿ ಕಲೆಕ್ಷನ್ ಅಲ್ಲಿ ಪ್ರತಿ ದಿವಸ ಈ ರಸ್ತೆಯಲ್ಲಿ ಓಡಿ ನಮ್ಮ ಬಸ್ ಬಿಡಿಭಾಗ, ಲೀಫ್ಗಳಾಗಿರ್ಬೋದು, ಗಾಡಿದು ಪಾರ್ಟ್ಸ್ ಗಳೆಲ್ಲ ಪೂರ್ತಿ ಇದಾಗ್ಬಿಟ್ಟು ನಮಗೆ ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗಿದೆ. ಆದಷ್ಟು ಬೇಗ ಈ ಸರ್ಕಾರ ಕಣ್ತೆರೆದು ಕೊಡಗಿನ ಯಾಕೆಂದ್ರೆ ಕೊಡಗಲ್ಲಿ ಹುಟ್ಟುವಂತ ಕಾವೇರಿ ಮಾತಿಂದ ಇಡೀ ಕರ್ನಾಟಕ ಹಾಗೂ ತಮಿಳುನಾಡು ಕೂಡ ಸುಭಿಕ್ಷೆ ಆಗ್ತದೆ. ಅದೇ ಕೊಡಗಿನ ರಸ್ತೆಗಳ ಪರಿಸ್ಥಿತಿ ನೋಡಿದ್ರೆ, ಪ್ರವಾಸೋದ್ಯಮ ಅಂತ ಹೇಳ್ತಾರೆ, ಪ್ರವಾಸೋದ್ಯಮಕ್ಕೆ ಬರೋರಿಗೆ ಕೊಡಗಿಗೆ ಒಂದ್ಸತಿ ಬಂದ್ರೆ ಜೀವಮಾನದಲ್ಲಿ ಕೊಡಗಿಗೆ ಬರೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ರಸ್ತೆಗಳಿದೆ. ದಯವಿಟ್ಟು ಸಂಬಂಧಪಟ್ಟವರು ಆದಷ್ಟು ಬೇಗ ಸರಿ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ.